ಓಂ ನಮಃ ಶಿವಾಯ. ಕರ್ಕಾಟಕ ರಾಶಿಯ ನನ್ನೆಲ್ಲಾ ಸ್ನೇಹಿತರಿಗೆ ಸ್ವಾಗತ. ನೀವೀಗ ಈ ಮಾತುಗಳನ್ನ ಕೇಳ್ತಿದ್ದೀರಾ ಅಂದ್ರೆ ಇದನ್ನ ಸುಮ್ನೆ ಕಾಕತಾಳೀಯ ಅಂತ ಅನ್ಕೋಬೇಡಿ. ಖಂಡಿತ ಇಲ್ಲ. ಇದು ನಿಮಗಾಗಿಯೇ ಬ್ರಹ್ಮಾಂಡ ಕಳಿಸಿರೋ ಒಂದು ದೈವೀಕ ಸಂಕೇತ. ಹೌದು, ಈ ಸಂದೇಶ ನಿಮ್ಮವರಿಗೂ ತಲುಪಿದೆ ಅಂದ್ರೆ ಅದ್ರ ಹಿಂದೆ ಒಂದು ದೈವಿಕ ಇಚ್ಛೆ ಇದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ಬದಲಾವಣೆಯ ಆರಂಭವನ್ನೇ ಸೂಚಿಸ್ತಾ ಇದೆ. ನಿಮ್ಮ ಲೈಫಿನ ದಿಕ್ಕನ್ನೇ ಬದಲಿಸುವಂಥ ಒಂದು ದೊಡ್ಡ ಘಟ್ಟಕ್ಕೆ ನೀವೀಗ ಸಿದ್ಧರಾಗ್ಬೇಕಾದ ಸಮಯ ಬಂದಿದೆ. ಹಾಗಾದ್ರೆ ಈ ಹೊಸ ಆರಂಭದ ಸಂಕೇತಗಳು ಯಾವುವು? ಮೊದಲಿಗೆ, ನಿಮ್ಮ ಹಿಂದಿನ ಹೋರಾಟಗಳಿಗೆಲ್ಲ ಈಗ ಒಂದು ಅರ್ಥ ಸಿಗ್ತಾ ಇದೆ. ಇಷ್ಟು ದಿನ ಪಟ್ಟ ಕಷ್ಟ, ಅನುಭವಿಸಿದ ನೋವು ಯಾವುದೂ ಕೂಡ ವ್ಯರ್ಥವಾಗಿಲ್ಲ ಅನ್ನೋದನ್ನ ಈ ವಿಭಾಗದಲ್ಲಿ ನೋಡೋಣ ಬನ್ನಿ. ನೀವು ಇಲ್ಲಿವರೆಗೂ ಎಷ್ಟೋ ಸಹಿಸಿಕೊಂಡಿದ್ದೀರಿ, ಎಷ್ಟೋ ಸಲ ಯಾರಿಗೂ ಹೇಳಿಕೊಳ್ಳದೆ ಮೌನವಾಗಿ ಕಣ್ಣೀರು ಹಾಕಿದ್ದೀರಿ ಅನ್ನೋದು ಬಹುಶಃ ಬೇರೆಯವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದೇ ಒಂದು ವಿಷಯ ನೆನ್ಪಿಡಿ, ಈ ಬ್ರಹ್ಮಾಂಡದ ಶಕ್ತಿಗಳು, ಆ ಪರಮಾತ್ಮ ನಿಮ್ಮ ಪ್ರತಿಯೊಂದು ನೋವನ್ನು ಗಮನಿಸಿದ್ದಾರೆ. ನೀವು ಹೇಳಿಕೊಳ್ಳಲಾಗದ ಆ ನೋವುಗಳಿಗೆಲ್ಲ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ಎಷ್ಟೋ ಸಲ ಈ ಪ್ರಶ್ನೆ ನಮ್ಮನ್ನ ಕಾಡಿರಬಹುದು ಅಲ್ವಾ? ನಾನಿಷ್ಟೊಂದು ಪ್ರಾಮಾಣಿಕನಾಗಿದ್ರೂ, ಯಾರಿಗೂ ಕೆಟ್ಟದ್ದು ಬಯಸ್ತಿದ್ರೂ ದೇವ್ರು ಯಾಕೆ ನನ್ನನ್ನ ಇಷ್ಟೊಂದು ಪರೀಕ್ಷಿಸ್ತಿದ್ದಾನೆ ಅಂತ. ಈಗ ಆ ಪರೀಕ್ಷೆ ಹಿಂದಿನ ದೈವಿಕ ಉದ್ದೇಶ ಏನು ಅನ್ನೋದನ್ನ ನೀವು ತಿಳ್ಕೊಳ್ಳೋ ಟೈಮ್ ಬಂದಿದೆ. ಹೊರಗಡೆಗೆ ನೋಡೋರಿಗೆ ನೀವು ತುಂಬಾನೇ ಧೈರ್ಯವಂತರ ತರ ಕಾಣ್ಬೋದು, ಆದ್ರೆ ಒಳಗೊಳಗೆ ಎಷ್ಟು ನೊಂದಿದ್ದೀರಿ, ಎಷ್ಟು ರಾತ್ರಿ ನಿದ್ದೆಯಿಲ್ದೆ ಕಳೆದಿದ್ದೀರಿ ಅನ್ನೋದು ನಿಮ್ಗೆ ಮಾತ್ರ ಗೊತ್ತು. ನಿಮ್ಮ ಮೌನವನ್ನ ಕೆಲವರು ನಿಮ್ಮ ದೌರ್ಬಲ್ಯ ಅನ್ಕೊಂಡಿರ್ಬೋದು, ಆದ್ರೆ ಅದೇ ಮೌನ, ಅದೇ ತಾಳ್ಮೆ ಈಗ ನಿಮ್ಮ ಅತಿದೊಡ್ಡ ಶಕ್ತಿಯಾಗಿ ಬದಲಾಗುವ ಸಮಯ ಹತ್ತಿರ ಬಂದಿದೆ. ಸರಿ, ಈಗ ಈ ಬದಲಾವಣೆ ಯಾಕೆ ಆಗ್ತಾ ಇದೆ, ಇದರ ಹಿಂದಿನ ಕಾರಣ ಏನು ಅಂತ ನೋಡೋಣ. ಇದು ಸುಮ್ನೆ ಆಕಸ್ಮಿಕವಾಗಿ ನಡೀತಿರೋದಲ್ಲ. ಖಂಡಿತ ಇಲ್ಲ. ಇದು ನೀವು ಹಿಂದೆ ಮಾಡಿದ ಕರ್ಮಗಳು ಮತ್ತೆ ಗ್ರಹಗಳ ಒಂದು ಬಲವಾದ ಸಂಯೋಜನೆಯ ಫಲ. ಇತ್ತೀಚೆಗೆ ಹಳೆ ನೆನಪುಗಳು, ಹಳೆ ನೋವುಗಳು ಯಾಕೋ ಮತ್ತೆ ಮತ್ತೆ ಕಾಡ್ತಾ ಇರ್ಬೋದು ಅಲ್ವಾ? ಇದನ್ನ ನಿಮ್ಮ ದೌರ್ಬಲ್ಯ ಅಂತ ಅನ್ಕೋಬೇಡಿ. ಇದು ಸಾಕ್ಷಾತ್ ಆ ಶಿವನ ಶಕ್ತಿಯಿಂದ ನಡೀತಾ ಇರೋ ಒಂದು ಮಾನಸಿಕ ಶುದ್ಧೀಕರಣ ಪ್ರಕ್ರಿಯೆ. ಅಂದ್ರೆ ಹಳೆಯ ಹೊರೆಗಳನ್ನೆಲ್ಲ ಕಳಚಿ ಒಂದು ಹೊಸ ಆರಂಭಕ್ಕೆ ನಿಮ್ಮನ್ನ ಸಿದ್ಧ ಮಾಡ್ತಿರೋ ಒಂದು ದೈವಿಕ ವಿಧಾನ ಇದು. ಒಂದು ವಿಷಯ ಚೆನ್ನಾಗಿ ಗಮನಿಸಿ, ನೀವನುಭವಿಸಿದ ಪ್ರತಿಯೊಂದು ಕಷ್ಟನೂ ನಿಮ್ಮ ಮುಂದಿನ ಯಶಸ್ಸಿಗೆ ಒಂದು ಅಡಿಪಾಯ ಇದ್ದ ಹಾಗೆ. ಸಾಕು, ಇನ್ಮುಂದೆ ಹೀಗೆ ಬದುಕೋಕೆ ಆಗಲ್ಲ ಅನ್ನೋ ಒಂದು ದೃಢವಾದ ನಿರ್ಧಾರ ಯಾವಾಗ ನಿಮ್ಮ ಮನಸ್ಸಲ್ಲಿ ಬಂತೋ ಆ ಕ್ಷಣದಿಂದಲೇ ನಿಮ್ಮ ಜೀವನದ ದಿಕ್ಕು ಬದಲಾಗೋಕೆ ಶುರುವಾಗಿದೆ. ಇಷ್ಟು ದಿನ ನೀವು ತೋರಿಸಿದ ತಾಳ್ಮೆ, ಮಾಡಿದ ಒಳ್ಳೆ ಕೆಲಸಗಳಿಗೆಲ್ಲ ಫಲ ಸಿಗೋ ಸಮಯ ಈಗ ಬಂದಿದೆ. ಸರಿ, ಹಾಗಾದ್ರೆ ಈ ಹೊಸ ಅಧ್ಯಾಯದಲ್ಲಿ ನಿಮ್ಮ ಜೀವನದ ಯಾವೆಲ್ಲ ಕ್ಷೇತ್ರಗಳಲ್ಲಿ ಸ್ಪಷ್ಟವಾದ ಬದಲಾವಣೆಗಳನ್ನ ನೀವು ನಿರೀಕ್ಷಿಸಬಹುದು? ಬನ್ನಿ, ಈಗ ಅದನ್ನ ವಿವರವಾಗಿ ನೋಡೋಣ. ಮೊದಲನೇದಾಗಿ ಹಣಕಾಸಿನ ವಿಷಯ. ಎಷ್ಟೇ ದುಡಿದ್ರೂ ಹಣ ಯಾಕೆ ಕೈಲ್ ನಿಲ್ತಾ ಇಲ್ಲ ಅನ್ನೋ ಚಿಂತೆ ಇತ್ತಲ್ವಾ? ಅದಕ್ಕೀಗ ಒಂದು ತೆರೆ ಬೀಳಲಿದೆ. ಹಣ ನಿಜವಾಗ್ಲೂ ಎಲ್ಲಿ ವ್ಯರ್ಥ ಆಗ್ತಿದೆ, ಯಾರು ನಿಮ್ಮನ್ನ ಬಳಸ್ಕೊಳ್ತಿದ್ದಾರೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಲಿದೆ. ಎಲ್ಲೋ ನಿಂತೋಗಿದ್ದ ಹಣ ವಾಪಸ್ ಬರೋ ಸೂಚನೆಗಳು ಕಾಣಿಸ್ತಾ ಇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಚಿಕ್ಕದಾಗಿ ಕಾಣೋ ಅವಕಾಶಗಳನ್ನ ದಯವಿಟ್ಟು ಕಡೆಗಣಿಸ್ಬೇಡಿ, ಯಾಕಂದ್ರೆ ಅವೇ ಮುಂದೆ ದೊಡ್ಡ ಲಾಭವನ್ನ ತಂದ್ಕೊಡೋದು. ಇನ್ನು ವೃತ್ತಿಜೀವನಕ್ಕೆ ಬಂದ್ರೆ, ನಾನ್ ಮಾಡ್ತಿರೋ ಕೆಲ್ಸ ನನ್ನ ಪ್ರತಿಭೆಗೆ ಸರಿ ಹೊಂದುವಂಥದ್ದಲ್ಲ ಅನ್ನೋ ಭಾವನೆ ನಿಮ್ಗೆ ಬಲವಾಗಿ ಕಾಡೋಕೆ ಶುರುವಾಗುತ್ತೆ. ಒಂದು ಹೊಸ ದಾರಿ ಸ್ಪಷ್ಟವಾಗಿ ಕಾಣಿಸುತ್ತೆ, ಆದ್ರೆ ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ಬೇಡ. ನಿಮ್ಮ ತಾಳ್ಮೆ ಮತ್ತೆ ಪ್ರಾಮಾಣಿಕತೆಗೆ ಒಂದು ಚಿಕ್ಕ ಪರೀಕ್ಷೆ ಬರಬಹುದು. ಅದರಲ್ಲಿ ನೀವು ಗೆದ್ರೆ ಸಾಕು, ಮುಂದೆ ದೊಡ್ಡ ಮಟ್ಟದ ಯಶಸ್ಸು, ಮನ್ನಣೆ ಎಲ್ಲವೂ ಖಚಿತ. ಸಂಬಂಧಗಳ ವಿಷಯದಲ್ಲಿ ಇದೊಂದು ದೊಡ್ಡ ಪರೀಕ್ಷೆಯ ಸಮಯ ಅಂತಾನೆ ಹೇಳ್ಬಹುದು. ಎಲ್ಲಿ ನಿಜವಾದ ಪ್ರೀತಿ, ಕಾಳಜಿ ಇದೆಯೋ ಆ ಬಂಧಗಳು ಇನ್ನಷ್ಟು ಗಟ್ಟಿಯಾಗತ್ತೆ. ಆದ್ರೆ ಯಾವ ಸಂಬಂಧದಲ್ಲಿ ಕೇವಲ ಒಂದು ಕಡೆಯಿಂದ ಮಾತ್ರ ತ್ಯಾಗ ನಡೀತಿದೆಯೋ ಅಂಥ ಸಂಬಂಧಗಳು ಮುರಿದು ಹೋಗುವ ಸಾಧ್ಯತೆಯಿದೆ. ಇದು ನೋವು ಕೊಡಬಹುದು, ಆದ್ರೆ ನಿಮ್ಮ ಜೀವನದ ಶುದ್ಧೀಕರಣಕ್ಕೆ ಇದು ತುಂಬಾನೇ ಅವಶ್ಯಕ. ಈ ಬದಲಾವಣೆಯ ಸಮಯದಲ್ಲಿ ಎಲ್ಲವೂ ಸುಗಮವಾಗಿ ನಗಿಬೇಕು ಅಂದ್ರೆ ಕೆಲವು ತಪ್ಪುಗಳಿಂದ ನೀವು ದೂರ ಇರಲೇಬೇಕು. ಹಾಗಾದ್ರೆ ಆ ಪ್ರಮುಖ ಎಚ್ಚರಿಕೆಗಳ್ಯಾವೋ? ಬನ್ನಿ, ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 3 ವಿಷಯಗಳ ಬಗ್ಗೆ ತುಂಬಾನೇ ಹುಷಾರಾಗಿರಿ. ಮೊದಲನೇದು ಭಯ. ಹಿಂದೆ ಆದ ಕೆಟ್ಟ ಅನುಭವಗಳನ್ನೇ ನೆನೆಸ್ಕೊಂಡು ಹೊಸ ಅವಕಾಶಗಳನ್ನ ಕೈಚೆಲ್ಬೇಡಿ. ಎರಡನೇದು ಕೋಪ. ಮಂಗಳನ ಪ್ರಭಾವದಿಂದ ಸಣ್ಣಪುಟ್ಟ ವಿಷಯಕ್ಕೂ ಸಿಕ್ಕಾಪಟ್ಟೆ ಕೋಪ ಬರಬಹುದು, ಹಾಗಾಗಿ ಮಾತಾಡುವಾಗ ಪದಗಳ ಮೇಲೆ ಹಿಡಿತಾ ಇರ್ಲಿ. ಮೂರನೇದು ಕುರುಡು ನಂಬಿಕೆ. ಹೊಸದಾಗಿ ಪರಿಚಯವಾದವರನ್ನ ತಕ್ಷಣಕ್ಕೆ ನಂಬಿಬಿಡಬೇಡಿ. ನಿಮ್ಮ ಒಳಮನಸ್ಸು ಏನ್ ಹೇಳುತ್ತೋ ಅದನ್ನ ಕೇಳಿ. ಮನಸ್ಸಲ್ಲಿ ಯಾಕೋ ಸರಿಯಿಲ್ಲ, ಏನೋ ಸಂದೇಹ ಬಂತು ಅಂದ್ರೆ ಅದು ನಿಮ್ಮನ್ನ ರಕ್ಷಿಸೋಕೆ ದೇವ್ರು ಕೊಡ್ತಿರೋ ಸಂಕೇತ ಅಂತ ಅರ್ಥ ಮಾಡ್ಕೊಳ್ಳಿ.
ಜ್ಯೋತಿಷ್ಯದ ಪ್ರಕಾರ ಎಸ್, ಎಂ, ಎ ಅಕ್ಷರದಿಂದ ಶುರುವಾಗೋ ಹೆಸರಿನೋರು ನಿಮಗೆ ಸಹಕಾರಿಯಾಗಿ ಇರಬಹುದು. ಅದರಲ್ಲೂ ಎಸ್ ಅಕ್ಷರದ ವ್ಯಕ್ತಿಯಿಂದ ಒಂದು ದೊಡ್ಡ ತಿರುವು ಸಿಗೋ ಸಾಧ್ಯತೆ ಇದೆ. ಅದೇ ರೀತಿ ಕೆ, ಆರ್, ಪಿ ಅಕ್ಷರದೋರಿಂದ ಅವರಿಗೆ ಗೊತ್ತಿಲ್ಲದ ಹಾಗೆ ಕೆಲವು ಅಡೆತಡೆಗಳು ಬರಬಹುದು. ಆದ್ರೆ ಇದನ್ನೆಲ್ಲ ಮೀರಿ ನಿಮ್ಮ ಅಂತಃಪ್ರಜ್ಞೆ ಏನ್ ಹೇಳುತ್ತೋ ಅದನ್ನ ನಂಬಿ, ಅದೇ ಅಂತಿಮ. ಸರಿ, ಈ ಎಲ್ಲ ಬದಲಾವಣೆಗಳ ಮೂಲಕ ನೀವು ಒಂದು ಹೊಸ, ತುಂಬನೇ ಶಕ್ತಿಯುತವಾದ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ. ಈ ಕೊನೆಯ ಭಾಗದಲ್ಲಿ ಭರವಸೆ ಮತ್ತೆ ಆಧ್ಯಾತ್ಮಿಕ ಬೆಂಬಲದ ಬಗ್ಗೆ ಮಾತಾಡೋಣ. ಈ ಬದಲಾವಣೆಯ ಸಮಯದಲ್ಲಿ ನಿಮಗೆ ದೈವಿಕ ಶಕ್ತಿಯ ಬೆಂಬಲ ಬೇಕೇ ಬೇಕು. ಧೈರ್ಯಕ್ಕಾಗಿ ಆಂಜನೇಯ ಸ್ವಾಮಿಯನ್ನ ಪೂಜಿಸಿ. ಸಾಧ್ಯವಾದ್ರೆ ಪ್ರತಿದಿನ ಹನುಮಾನ್ ಚಾಲೀಸ ಹೇಳಿ. ಹಣಕಾಸಿನ ಕಷ್ಟಗಳು ದೂರ ಆಗೋಕೆ ಮಹಾಲಕ್ಷ್ಮೀ ದೇವಿಯನ್ನ ಮನಸಾರಿ ನೆನೆಯಿರಿ. ಹಾಗೆ ನಿಮ್ಮ ದಾರಿಯಲ್ಲಿ ಬರೋ ಅಡೆತಡೆಗಳು ಸರಾಗವಾಗಿ ನಿವಾರಣೆಯಾಗೋಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರಾರ್ಥಿಸಿ. ಒಂದು ಮಾತು ನೆನ್ಪಿರ್ಲಿ, ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಅನೇಕ ಅಂತ್ಯಗಳೂ ಆಗಿರಬಹುದು. ಆದ್ರೆ ಇದು ಅಂತ್ಯ ಅಲ್ಲ, ಇದು ಒಂದೇ ಒಂದು ಅದ್ಭುತವಾದ ಹೊಸ ಜೀವನದ ಶುರುವಾತು. ಈ ಮಾತನ್ನ ನಿಮ್ಮ ಮನಸ್ಸಲ್ಲಿ ಅಚ್ಚೊತ್ತಿದ ಹಾಗೆ ಇಟ್ಕೊಳ್ಳಿ. ನಿಮ್ಮ ಕಷ್ಟದ ದಿನಗಳು ಮುಗೀತು. ಇನ್ನು ವಿಜಯದ ಬೆಳಕು ಹರಡೋ ಶುಭ ಸಮಯ ಹತ್ರ ಬರ್ತಾ ಇದೆ. ಇಡೀ ಬ್ರಹ್ಮಾಂಡದ ಸಕಲ ಶಕ್ತಿಗಳು ನಿಮ್ಮ ಜೊತೆ ಇವೆ. ಭಗವಾನ್ ಆಂಜನೇಯನ ರಕ್ಷಣೆ, ಜಗನ್ಮಾತೆಯ ಕರುಣೆ ನಿಮ್ಮ ಮೇಲಿದೆ. ಹಾಗಾದ್ರೆ ನಿಮ್ಮ ಜೀವನದ ಈ ಹೊಸ ಅದ್ಭುತವಾದ ಅಧ್ಯಾಯವನ್ನ ಬರೆಯೋಕೆ ನೀವು ಸಿದ್ಧರಿದ್ದೀರಾ? ಧೈರ್ಯವಾಗಿ ಹೆಜ್ಜೆ ಇಡಿ, ಖಂಡಿತ ಶುಭವಾಗತ್ತೆ.